ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಗ್ರಾಮ ಇದೆ. ಗ್ರಾಮದ ಹೆಸರು ಕಾವಾಡಿಗರಹಟ್ಟಿ ಅಂತ. ಹೆದ್ದಾರಿಗಾಗಿ ಮನೆ ತೆರವು ಮಾಡೋದಕ್ಕೆ ಪ್ರಾಧಿಕಾರ ನೋಟಿಸ್ ಅನ್ನ ಕೊಟ್ಟಿದೆ. ರಸ್ತೆ ಅಗಲೀಕರಣ ಆಗುತ್ತೆ, ಹಾಗಾಗಿ ನೀವು ಈ ಜಾಗವನ್ನ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಆ ಭಾಗದಲ್ಲಿ ಜನರು ರಸ್ತೆ ಅಗಲೀಕರಣಕ್ಕೆ ನಾವು ಜಾಗ ಬಿಟ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅಂತಾನೂ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಜಾಗ ಕೊಡಿ, ಬೇರೆ ಜಾಗ ಕೊಡಿ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ. ಬಾಡಿಗೆ ಮನೆ ಅಂದರೆ ನಮ್ಮ ಹತ್ರ ಕಟ್ಟಕ್ಕಾಗಲ್ಲ ಅಷ್ಟೊಂದು ಬಾಡಿಗೆ, ನಮಗೆ ಬೇರೆ ಜಾಗ ಕೊಡಿ, ನಾವು ಮನೆ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ರಸ್ತೆ ಅಗಲೀಕರಣದಿಂದಾಗಿ ನಿರಾಶ್ರಿತರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೇರೆಲ್ಲೂ ಜಾಗ ಇಲ್ಲ, ನಮಗೆ ಮನೆ ಇಲ್ಲ, ಇಲ್ಲಿಂದ ಬಿಟ್ಟು ಹೋಗಿ ಅಂದರೆ ನಾವು ಎಲ್ಲಿಗೆ ಹೋಗೋದು? ನಿವೇಶನದ ಜೊತೆಗೆ ನಮಗೆ ಪರಿಹಾರ ಕೊಡಿ ಅಂಥೇಳಿ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಿಎಂ ಕೂಡ ಅಲ್ಲಿಗೆ ವಿಸಿಟ್ ಮಾಡಿದ್ರು, ಜನರ ಸಮಸ್ಯೆ ಏನು ಅಂತ ಹೇಳಿ ಆಲಿಸಿದ್ರು. ಆ ಸಂದರ್ಭದಲ್ಲಿ ನಿವೇಶನ ಕೊಡ್ತೀವಿ ಅಂತ ಭರವಸೆಯನ್ನೂ ಕೊಟ್ಟಿದ್ರು. ಕಲುಷಿತ ನೀರು ಪ್ರಕರಣದ ಸಂದರ್ಭದಲ್ಲಿ ಸೈಟ್ ಕೊಡುವಂತ ಆಶ್ವಾಸನೆಯನ್ನ ಕೊಟ್ಟಿದ್ರು. ಸಿಎಂ ಭರವಸೆಗೆ 2.5 ವರ್ಷ ಆದ್ರೂ ಕೂಡ ಸೈಟ್ ಭಾಗ್ಯ ಮಾತ್ರ ಆ ಭಾಗದಲ್ಲಿ ನಿರಾಶ್ರಿತರಿಗೆ ಸಿಕ್ಕಿಲ್ಲ. ಚಿತ್ರದುರ್ಗ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಜಾಗ ಇದ್ರೂ ಬಡವರಿಗೆ ನಿವೇಶನ ಕೊಡದೆ ತಾತ್ಸರ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಜಾಗ ಇದೆ, ಆದ್ರೆ ಅಧಿಕಾರಿಗಳು ಮನ್ಸು ಮಾಡ್ತಿಲ್ಲ ಅಂತ ಜನ ಹೇಳ್ತಿರೋದು. ಮನೆಗಳನ್ನ ಯಾವಾಗ ಒಡಿತಾರೋ ಅನ್ನೋ ಭಯದಲ್ಲೇ ಜನ ಇದ್ದಾರೆ. ರಸ್ತೆ ಬದಿಯಲ್ಲಿ ವಾಸ ಮಾಡ್ತಾ ಇವೆ 48ಕ್ಕೂ ಹೆಚ್ಚು ಕುಟುಂಬಗಳು. ನೀವು ಕೊಡುವಂತ ಪರಿಹಾರದಿಂದ ಮನೆ ಕಟ್ಕೊಳಕ್ ಆಗಲ್ಲ, ಸೈಟ್ ಜೊತೆಗೆ ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಈ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಸೈಟ್ ಕೊಡ್ತೀವಿ, ಮನೆ ಕಟ್ಟಿ ಕೊಡ್ತೀವಿ, ನಿಮ್ಗೆ ಏನು ತೊಂದರೆ ನಾವು ಮಾಡಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ನೀವು ಮನೆಗಳಿಗೂ ಕಟ್ಟಿಕೊಟ್ಟ ಮೇಲೆ ನೀವು ಖಾಲಿ ಮಾಡಿರಿ ಅಂತ ಹೇಳಿದ್ರು. ನಮಗೆ ಸಿ ಎಮ್ಮನು ಹೇಳಿದರು, ಆಮೇಲೆ ಇವರು ಸಮಾಜ ಕಲ್ಯಾಣ ಇಲಾಖೆಯವರು ಬಂದರು, ಅವರು ಹೇಳಿದರು. ಇವ್ರು ಯಾರೇ ಆಫೀಸರ್ ಕೇಳಿದ್ರು MLA ಬರಲಿ, MLA ಬಂದಮೇಲೆ ನಾವು ಸೈನ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ, ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡು ಬಂದಿದೆ ಫಂಡ್ ಇಲ್ಲಿಗೆ. ಆ ಫಂಡು ಬಂದತ್ತಂತೂ ಹೇಳೋರು ದಿಕ್ಕಿಲ್ಲ, ಬಂದಿಲ್ಲ ಅಂತ ಹೇಳೋರು ದಿಕ್ಕಿಲ್ಲ. ನಮಗೆ MLA ಇಲ್ದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ನಾವು ಕೊಡೋದಲ್ಲೇ ಖಾಲಿ ಮಾಡಲ್ಲ ಅಂತ ನಾವು ಹೇಳ್ತಾ ಇದ್ವಿ. ಸರ್ ಇಷ್ಟೊಂದಿಲ್ಲಿ ನಮಗೆ ತೊಂದರೆ ಇದೆ. ರೋಡಿಗೆ ಹೋಗೋದು ಮನೆ, ನಾವು ಸಣ್ಣ ಮಕ್ಕಳರು, ನಾವು ನೋಡಿದ್ರೆ ತುಂಬ ಬಡವ್ರು. ನಮ್ಮ ಮನೆಯವ್ರು ಮಾತ್ರ ಭಾಳ ಚೆನ್ನಾಗಿಲ್ಲ. ಇವಾಗ ಬಾಡಿಗೆ ಹೋಗೋರಂದ್ರೆ ನಮ್ಗೆ ಬಾಡಿಗೆ ಕೊಡೋರು ಯಾರಿಲ್ಲ ಸರ್. ಇವಾಗ ಅಡ್ವಾನ್ಸ್ ನಿನ್ನೆ ಕೊಟ್ಟು ಬಂದಿವಿ, ಇಲ್ಲ ಕೊಡಲ್ಲ ನಿಮ್ಗೆ ಅಂತ ಅಂತಾರೆ ಸರ್. ದಯವಿಟ್ಟು ನಮಗೆ ಮನೆ ಜಾಗ ಕೊಡಿಸ್ರಿ ಸರ್. ನೋಟಿಸು ಖಾಲಿ ಮಾಡ್ರಿ. ಅಮೌಂಟ್ ಹಾಕಿದ್ದು ಅಂದರೆ 3 ಲಕ್ಷ ಹಾಕಿದ್ದಾರೆ ಸರ್ ನಮಗೆ. ಅಷ್ಟೇ 3 ಲಕ್ಷ ಹಾಕಿದ್ದಾರೆ. 3 ಲಕ್ಷದಾಗ ಮನೆ ಇದು ಮಾಡ್ತೀಯ, ಬಾಡಿಗೆ ಕೊಡ್ತೀಯ, ಮನೆ ಖಾಲಿ ಮಾಡ್ತೀಯ, ಏನು ಮಾಡ್ತೀಯ? 3 ಲಕ್ಷ ಹಾಕಿದ್ದಾರೆ ನೋಡ್ರಿ, ಅವ್ರನ್ನೇ ಕೇಳ್ರಿ. ಹಾಂ, ಖಾಲಿ ಮಾಡ್ಬೇಕು ಸರ್. ನೋಟಿಸ್ ಕೊಡ್ತೀವಿ. ಅಯ್ಯೋ, ನಾವೇ ಪರಿಹಾರ ಕೊಟ್ಟಿದ್ವಲ್ಲ, ಪರಿಹಾರ ಕೊಟ್ಟಿದ್ವಿ, ಖಾಲಿ ಮಾಡಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಈಗ ನೋಟಿಸ್ ಕೊಟ್ಟಿದ್ದಾರೆ ಪ್ರಾಧಿಕಾರದವರು, ಯಾವಾಗ ಬಂದು ಮನೆ ಹೊಡಿತಾರೋ ಅನ್ನೋ ಭಯದಲ್ಲಿ ಜನ ಇದ್ದಾರೆ. ಈ ಹಿಂದೆ ಸಿಎಂ ಬಂದಾಗ ಏನ್ ಭರವಸೆ ಕೊಟ್ಟಿದ್ರು? ಅವಾಗೇನಾದ್ರೂ ಗಡುವು ಕೊಟ್ಟಿದ್ರಾ? ಇಂತಿಷ್ಟು ದಿನದಲ್ಲಿ ನಿಮಗೆ ಪರಿಹಾರ ಕೊಡ್ತೀವಿ, ಜಾಗನೂ ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಈಗ ಪರ್ಯಾಯವಾಗಿ ಸರ್ಕಾರಿ ಜಾಗ ಇದ್ರು ಯಾಕೆ ಮನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು? ಏನು ಚಿತ್ರದುರ್ಗದ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಾವಾಡಿಗರಹಟ್ಟಿಯಲ್ಲಿ ಕಳೆದ 2.5 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ದುರಂತವನ್ನ ನಡೆಸ್ಕೊಂಡ್ರೆ ನಿಜಕ್ಕೂ ಕೂಡ ಇಡೀ ಜಿಲ್ಲೆ ಮತ್ತು ರಾಜ್ಯವೇ ಬೆಚ್ಚಿ ಬೀಳುವಂತ ಘಟನೆ ಆಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಕಲುಷಿತ ನೀರಿನ ಪ್ರಕರಣ ನಡೆದು ಅಲ್ಲಿ 7 ಜನ ಮೃತಪಟ್ಟಿರುವಂತ ಘಟನೆ ಅಲ್ಲಿ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಆ ಜಾಗಕ್ಕೆ ಭೇಟಿ ನೀಡಿದಂತ ಸಮಾಜ ಕಲ್ಯಾಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಸಿಎಂ ಕೂಡ ಭೇಟಿ ನೀಡಿದ್ರು. ಅವರ ಪರಿಸ್ಥಿತಿ ಮತ್ತು ಅವರ ಅಲ್ಲಿರುವಂತ ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿಯನ್ನ ಕೂಡ ಆಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಲ್ಲಿಯ ಗ್ರಾಮಸ್ಥರ ಅಹವಾಲುಗಳನ್ನ ಸ್ವೀಕರಿಸುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಕಾವಾಡಿಗರಹಟ್ಟಿಯಲ್ಲಿ ಹಾದು ಹೋಗುವಂತ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಆ ರಾಷ್ಟ್ರೀಯ ಹೆದ್ದಾರಿಗೆ ಅಲ್ಲಿ ರಸ್ತೆ ಬದಿಯಲ್ಲಿ ವಾಸವಾಗಿರ್ತಕ್ಕಂಥ ಕಟ್ಟಡಗಳು ಮತ್ತೆ ನಿವಾಸಿಗಳ ಮನೆಗಳೇನಿದಾವೆ ಅವುಗಳನ್ನ ತೆರವು ಮಾಡ್ಲಿಕ್ಕೆ ಈಗಾಗಲೇ ಒತ್ತಡ ಹಾಕ್ತಾ ಇದ್ದಾರೆ. ನಮಗೆ ಬೇರೆ ನಿವೇಶನಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅವುಗಳನ್ನ ಕೊಟ್ಟಿಲ್ಲ ಅನ್ನುವಂತ ಅಹವಾಲನ್ನ ಅವ್ರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಆಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿಮಗೆ ನಿವೇಶನಗಳ ವ್ಯವಸ್ಥೆಯನ್ನ ಮಾಡ್ಕೊಡ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅವರು ಭರವಸೆ ಕೊಟ್ಟು ಇಷ್ಟು ವರ್ಷಗಳಾದ್ರೂ ಕೂಡ ಅವರಿಗೆ ಯಾವುದೇ ಭರವಸೆ ಈಡೇರುವಂತ ಕೆಲಸ ಆಗಿಲ್ಲ. ಇದೀಗ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ನಡೀತಾ ಇದೆ. ಶಿವಮೊಗ್ಗ ಮತ್ತು ಚಿತ್ರದುರ್ಗ ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿಯನ್ನ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಕಾವಾಡಿಗರಹಟ್ಟಿಯ ಏನು ರಸ್ತೆ ಬದಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡಗಳು ಸುಮಾರು 45ಕ್ಕಿಂತ ಹೆಚ್ಚು 48 ಮನೆಗಳು ನಿರ್ಮಾಣ ಮಾಡಿ ಅಲ್ಲಿ ಏನು ವಾಸ ಮಾಡ್ತಿದೆ ಬಡವರು, ಆ ಕೂಲಿ ಕಾರ್ಮಿಕರ ಮನೆಗಳನ್ನ ತೆರವು ಮಾಡ್ಲಿಕ್ಕೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಟಿಸ್ ಅನ್ನ ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಕೂಡಲೇ ಮನೆಗಳನ್ನ ಖಾಲಿ ಮಾಡ್ಬೇಕನ್ನುವಂತ ತಾಕೀತನ್ನ ಮಾಡ್ತಾ ಇದ್ದಾರೆ. ಆದ್ರೆ
ಅವರಿಗೆ ನೀಡಬೇಕಾದಂತ ಯಾವುದೇ ನಿವೇಶನಗಳನ್ನ ಇಲ್ಲಿವರೆಗೂ ಕೂಡ ನೀಡದೇ ಇರೋದ್ರಿಂದ ಅವ್ರಿಗೆ ನಿಜಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕಂತ ಹೇಳಿದ್ರೆ ಕೂಲಿ ನಾಲಿ ಮಾಡಿ ಬದುಕುವಂತ ಜನರು ಇದೀಗ ಮನೆಗಳನ್ನ ಬಿಟ್ಟು ಬೇರೆ ಕಡೆಗೆ ಹೋಗಿ ವಾಸ ಮಾಡ್ಬೇಕಂತ ಹೇಳಿದ್ರೆ ಬೀದಿಗೆ ಬೀಳುವಂತ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಕೇವಲ ಸೀಮಿತವಾದ ಒಂದ್ 2-3 ಲಕ್ಷ 4 ಲಕ್ಷದವರೆಗೆ ಖಾತೆ ಇಲ್ಲದ ಜನರಿಗೆ 5-10 ಲಕ್ಷದವರೆಗೆ ಖಾತೆ ಇರುವಂತಹ ಕುಟುಂಬಗಳಿಗೆ ಪರಿಹಾರವನ್ನ ಕೊಟ್ಟಿದ್ದಾರೆ. ಆದ್ರೆ ಈವರೆಗೂ ಕೂಡ ಸುಸಜ್ಜಿತವಾದ ನಿವೇಶನಗಳನ್ನ ಕಲ್ಪಿಸದೇ ಇರೋದ್ರಿಂದ ನಿಜಕ್ಕೂ ಕೂಡ ಅಲ್ಲಿಯ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ. ಇದನ್ನ ಸರ್ಕಾರ ಕೂಡಲೇ ಅದನ್ನ ಪರಿಶೀಲಿಸಬೇಕು, ಅವ್ರಿಗೆ ನಿವೇಶನ ಕೊಡ್ಬೇಕು ಅನ್ನುವಂಥದ್ದು ಅಲ್ಲಿಯ ವಾಸಿಗಳ ಆಗ್ರಹವಾಗಿದೆ. ಥ್ಯಾಂಕ್ ಯು ವಿನಾಯಕ್ ಈ ಕ್ಷಣದ ಮಾಹಿತಿಗೆ.